ನನ್ ಮಾತ್ ಕೇಳು ಶ್ರೀ ಪ್ಲೀಸ್. ಅಮ್ಮನ ಮಾತಿಗೆ ಬೇಜಾರ್ ಮಾಡ್ಕೋಬೇಡ ಶ್ರೀ ಪ್ಲೀಸ್ ಕೇಳು. ಪ್ಲೀಸ್ ಶ್ರೀ. ಮಾವ ನೀವು ಇನ್ನು ಮುಂದೆನೂ ನಿಮ್ಮ ಮಾವನಾಗಿ ಉಳಿಯೋ ಅದೃಷ್ಟ ನನಗಿದೆಯಾ ಎಂದರೆ? ಮಾವ ನೀವೇನು ಹೇಳ್ತಿದ್ದೀರಾ? ಇನ್ನು ಮುಚ್ಚಿಡೋಕೆ ಪ್ರಯತ್ನ ಮಾಡಬೇಡಿ, ಎಲ್ಲ ವಿಷಯ ಗೊತ್ತಾಯ್ತು. ಮೊದಲು ನಾನು ನಂಬಲಿಲ್ಲ, ಆದ್ರೆ ಇದನ್ನೆಲ್ಲ ನೋಡಿದ್ಮೇಲೆ ಮಾವ ಟೆನ್ಷನ್ ಮಾಡ್ಕೋಬೇಡಿ. ಮೊದಲೇ ನಿಮ್ಮ ಆರೋಗ್ಯ ಸೂಕ್ಷ್ಮವಾಗಿದೆ. ಇದೇ ಕಾರಣಕ್ಕೋಸ್ಕರ ಅಲ್ವಾ ನನ್ನ ಹತ್ರ ವಿಷಯ ಮುಚ್ಚಿಡ್ತಾ ಬಂದಿದ್ದು. ನನ್ನ ಮಗಳು ನೆಮ್ಮದಿಯಾಗಿರ್ತಾಳೆ ಅಂತ ನಿಮ್ಮ ಜೊತೆ ಮದುವೆ ಮಾಡಿಕೊಟ್ಟೆ. ನೀವು ರಾಜ್ಕುಮಾರಿ ಥರನೇ ನೋಡ್ಕೊಂಡ್ರಿ. ಆದ್ರೆ ನನ್ನ ಮಗಳು ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಗಂಡನಿಗೆ ಡೈವರ್ಸ್ ಕೊಡೋ ಮಟ್ಟಕ್ಕೆ ಬೆಳೀತಾಳೆ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಏನೇ ಕಷ್ಟ ಬಂದ್ರು ಗಂಡನ ಮನೆ ವಸ್ತು ದಾಟಬಾರ್ದು ಅಂತ ಹೇಳಿದ್ದೆ. ಇಂಥ ಕೆಟ್ಟ ಬುದ್ಧಿ ಯಾಕೆ ಬಂತೋ ಏನೋ. ಕೇಶಿ, ನಂಗೊಂದು ಡೌಟು ಕಣೋ. ಒಂದು ನಿನ್ ತಲೆಯಲ್ಲಿ ಏನೂ ಇಲ್ಲ ಅನ್ಕೊಂಡಿದ್ದೆ ಕಣೆ. ಆ ಭಗವಂತ ಡೌಟ್ ಅನ್ನೋದಾದ್ರು ಇಟ್ಟಿದ್ದಾನಲ್ಲ, ಅದೇನು ಅಂತ ಕೇಳೆ. ನಿಜವಾಗ್ಲೂ ನೀನ್ ಲಾ ಪಾಸ್ ಮಾಡಿದ್ಯಾ? ನೋಡೋ, ರಾಂಗ್ ಟೈಮಲ್ಲಿ ರಾಂಗ್ ಪ್ರಶ್ನೆ ಕೇಳ್ತಾ ಇದೆಯಾ ನೀನು. ಯಾಕಂದ್ರೆ ನೀನ್ ಲಾಯರ್ ಆಗಿದ್ರೆ ವಾದ ಮಾಡಕ್ಕೆ ನೀನು ಅವ್ರಗಳ ಜೊತೆ ಒಳಗಡೆ ಹೋಗ್ಬೇಕಾಗಿತ್ತು. ಒಂದಿನೂ ಜಾಹ್ನವಿ ಪರ ವಾದನೂ ಮಾಡ್ಲಿಲ್ಲ, ಆ ಕೆಲ್ಸಕ್ಕೆ ಹೋಗ್ಲಿಲ್ವಲ್ಲೋ? ದ್ರಾಬೆ, ನಾನು ಈ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತ ಆ ಲೇಡಿ ಟೈಗರ್ಗೆ ಏನಾರು ಗೊತ್ತಾದ್ರೆ ನಮ್ಮ ಪ್ಲಾನ್ಗೆ ಎಳ್ಳು ನೀರು ಬಿಟ್ಟುಬಿಡ್ತಾಳೆ. ಅದಕ್ಕೆ ನಮ್ಮ ಪರವಾಗಿ ನಂಬಿಕಸ್ಥ ಲಾಯರ್ನ ನಾನೇ ಅಪಾಯಿಂಟ್ ಮಾಡಿರೋದು. ಅರ್ಥ ಆಯ್ತಾ? ತುಂಬಾ ದೊಡ್ಡ ತಪ್ಪಾಗಿದೆ ಇವಳಿಂದ. ತುಂಬಾ ದೊಡ್ಡ ಅನ್ಯಾಯ ಮಾಡಕ್ ಕೊಟ್ಟಿದ್ದಾಳೆ ನಿಮ್ಮ ಮನೆಗೆ. ಇದಕ್ಕೆ ಇವಳಿಗೆ ಏನ್ ಶಿಕ್ಷೆ ಕೊಟ್ಟರು ನಾನು ಬೇಡ ಅನ್ನಲ್ಲ. ಡೈವರ್ಸ್ ಒಂದು ಬಿಟ್ಟು ಅವಳಿಗೆ ಬುದ್ಧಿ ಹೇಳಿ ಮನೆಗೆ ಕರ್ಕೊಂಡು ಹೋಗ್ತಿರೋ, ಇಲ್ಲ ಬೀದಿನೇ ಬಿಟ್ಟು ಹೋಗ್ತಿರೋ, ಅದು ನಿಮಗೆ ಸೇರಿದ್ದು. ನಿಮ್ ಜೊತೆ ಬಂದ್ರೆ ಮಾತ್ರ ಇವಳಿಗೆ ನನ್ನ ಮನೇಲಿ ಜಾಗ. ನಿಮ್ಮನ್ನ ಧಿಕ್ಕರಿಸಿ ಬಂದ್ರೆ ನನ್ನ ಮನೇಲಿ ಜಾಗ ಇಲ್ಲ. ಅಪ್ಪ ಇನ್ನೆಲ್ಲಿ ಅಪ್ಪ? ನಾನು ಹಾಕ್ಸಿದ ಗಂಟೆ ನನಗೆ ಗೊತ್ತಿಲ್ದರೆ ಯಾವಾಗ ಬಿಚ್ಕೊಳ್ಳೋ ಪ್ರಯತ್ನ ಮಾಡ್ದು ಆಗ ನಿಮ್ಮಪ್ಪ ಸತ್ತೋದ. ಪ್ಲೀಸ್ ಅಪ್ಪ. ಇಷ್ಟು ಒಳ್ಳೆ ಗಂಡ ನಿನಗೆ ಯಾಕೆ ಬೇಡವಾದ? ಇಂಥ ಗಂಡನ ದೂರ ಮಾಡ್ಕೊಳ್ಳೋ ಮಗಳು ನನಗೂ ಬೇಡ. ಅಪ್ಪ